ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವ ನೆರೆದು ಆಚಾರವೆಂಬ ಬತ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಿತಯ್ಯ ಶಿವನ ಪ್ರಕಾಶ. ಆ ಬೆಳಗಿನೊಳಗೆ ಬೆಳಗುತ್ತಿದ್ದರಯ್ಯ ಅಸಂಖ್ಯಾತ ಪ್ರಮಥ ಗಣಗಳು ಅಂತಕ್ಕಂಥ ಮಾತನ್ನ ಅಲ್ಲಮ ಪ್ರಭುಗಳು ತುಂಬ ಹೃದಯ ತುಂಬಿ ಮತ್ತು ವಾಸ್ತವದ ಸಂಗತಿಯನ್ನ ಇಲ್ಲಿ ಹೇಳಿದ್ದಾರೆ. ಬಸವಣ್ಣವರು ಅಷ್ಟೇ, ಅಣ್ಣ ತಮ್ಮ ಹೆತ್ತಯ್ಯ ಗೋತ್ರದವರಾದಡೇನು, ಅಣ್ಣ ತಮ್ಮ ಹೆತ್ತಯ್ಯ ಗೋತ್ರದವರಾದಡೇನು, ಲಿಂಗ ಸಾಹಿತ್ಯ ಇಲ್ಲದವರ ಎನ್ನವರೆನ್ನೆನಯ್ಯ, ನಂಟು ಭಕ್ತಿ ನಾಯಕ ನರಕ ಅಂತ ತಾವು ಹುಟ್ಟಿದಂಥ ಮನೆಯನ್ನ, ತಾವು ಹುಟ್ಟಿದಂಥ ಧರ್ಮವನ್ನ ತೊರೆದು ಲಿಂಗಾಯತ ಧರ್ಮವನ್ನ ಕಟ್ಟಲಿಕ್ಕೆ ಹೊರಗಡೆ ಬಂದವರು. ಅಲ್ಲಿ ಸಂಪ್ರದಾಯ, ಕಂದಾಚಾರ, ಮೌಢ್ಯ, ಮಹಿಳೆಗೆ ಅಲ್ಲಿ ನೀಡ್ತಕ್ಕಂಥ ಸ್ಥಾನಮಾನಗಳು ಅವೆಲ್ಲವನ್ನ ನೋಡಿ ಕತಿಗೊಂಡು ಹೊಸ ಹೋರಾಟವನ್ನ ಆರಂಭಿಸಿದವರು ಬಸವಣ್ಣನವರು. ಆ ಕೆಟ್ಟ ಧರ್ಮದ ವಿರುದ್ಧ ಸಿಡಿದು ನಿಂತವರು ಬಸವಣ್ಣವರು. ತಾವು ತಿಳಿದುಕೊಂಡಂಥ ಸತ್ಯವನ್ನ ಬೇರೆಯವರಿಗೆ ಹೇಳ್ತಾ ಆ ಭಾವನೆಗಳನ್ನ ಸಮಾಜದ ಮೂಲಕ ವಿಸ್ತರಿಸುತ್ತಾ ಹೋದವರು ಬಸವಣ್ಣನವರು. ಅವರು ಎಷ್ಟು ಖುಷಿಯಿಂದ ಜನಸಾಮಾನ್ಯನನ್ನ ಅಪ್ಪಿಕೊಂಡ್ರಂದ್ರೆ ಸಾಸುವೆ ಮೇಲೆ ಸಾಗರವರಿದಂತಾಯ್ತಯ್ಯ. ಇಡೀ ನಾಡಿನ ಮೂಲೆ ಮೂಲೆಯಿಂದ ಕಲ್ಯಾಣದತ್ತ ಶರಣರು ಹರಿದು ಬಂದ್ರಲ್ಲ, ಆಗ ಅವರ ಪಟ್ಟಂತ ಆಶ್ಚರ್ಯ, ಖುಷಿ ಅಗಣಿತವಾದದ್ದು. ಸಾಸುವೆ ಮೇಲೆ ಸಾಗರ ಹರಿದಂತಾಯ್ತಯ್ಯ. ಸಣ್ಣ ಸಾಸುವೆ ಕಾಳು, ಅದರ ಮೇಲೆ ಸಾಗರ ಹರಿದು ಹೋದ್ರೆ ಆ ಸಾಸುವೆ ಕಾಳು ಎಲ್ಲಿ ತಿಳಿ ಹೋಗ್ಬೇಕು, ಎಲ್ಲಿದೆ ಅದಕ್ಕೆ ಅಸ್ತಿತ್ವ? ಅಷ್ಟು ಖುಷಿ ಆಯ್ತಂತೆ ಬಸವಣ್ಣವರಿಗೆ. ಆನಂದದಿಂದ ನಲ್ಲಿದಾಡುವೆನಯ್ಯ, ಆನಂದ ಕುಣಿದಾಡುವೆ, ಕೂಡಲ ಸಂಗನ ಶರಣರು ಕಂಡಡೆ, ಕೂಡಲ ಸಂಗನ ಶರಣರು ಬಂದಡೆ, ಹುಬ್ಬಿ ಹುಬ್ಬಿ ಹರುಷದಲ್ಲಿ ಓಲಾಡುವೆ. ಇಷ್ಟು ಹರ್ಷದಲ್ಲಿ ಓಲಾಡಿದಂಥ ಬಸವಣ್ಣವರು ಅದ್ಭುತವಾದ ಸಮಾಜ ರಚನೆಗೆ ಕೈ ಹಾಕಿದ್ರು. ಇಲ್ಲಿ ಬಡವ ಬಲಿದಂತಕ್ಕಂಥ ತಾರತಮ್ಯ ಇಲ್ಲ, ಎಲ್ಲರೂ ದುಡಿಯುವವರೇ, ಬೇಡುವವರೇ ಇಲ್ಲ. ದೇವರಿಗೂ ಸಹಿತ ಬೇಡುವವರಿಲ್ಲದಂತೆ ದೇವರು ಬಹುಶಃ ಗತಿಗೆಟ್ಟು ಕೂತಿದ್ದ. ಸ್ವತಃ ದೇವರು ಬಂದರೂ ಕೂಡ ದೇವರು ಕೂಡ ದುಡಿಮೆ ಮಾಡಬೇಕು, ಕಾಯಕವೇ ಕೈಲಾಸ ಅಂತಕ್ಕಂಥ ತತ್ವವನ್ನ ಇಡೀ ನಾಡಿಗೆ ಸಾರಿದ್ರು. ಕಾಯಕದಿಂದ ಬಂದಂಥ ಆ ಹಣವನ್ನ, ಆ ಧನವನ್ನ ದಾಸೋಹಕ್ಕೆ ಅರ್ಪಣೆ ಮಾಡಬೇಕು. ಸೋಹಂ ಎಂಬುದ ಕಲಿಸಿದ ದಾಸೋಹವನ್ನು ಮಾಡಲಿಕ್ಕೆ ಕಲಿಸಿದವರು ಶರಣರು. ಈ ಶರಣರ ನಾಡಿಗೆ ಬರದೇವರೇ ಇಲ್ಲ ಅಂತಕ್ಕಂಥ ಒಂದು ಸ್ಥಿತಿ ಅವತ್ತು ನಿರ್ಮಾಣ ಆಗಿತ್ತು. ಅಯ್ಯ ನಿಮ್ಮ ಶರಣರ ಕಂಡಡೆ ಹುಡುಸುಕವೇನಗಯ್ಯ. ಎಂಥ ನೋಡ್ರಿ, ಎಂಥ ರೋಚಕವಂತ ಸಂಭ್ರಮವನ್ನು ಬಸವಣ್ಣರು ಅನುಭವಿಸಿದ್ರು. ಶರಣರ ಸಂಘ ಸುಖವೇ ಅನುಭವ ಸುಖವಯ್ಯ, ಪರಮ ಸುಖವೇ ಅಂತ ಕರೆದರು. ಇಂಥ ಶರಣರ ಎಲ್ಲ ಒಂದು ಅನುಭವ ಮಂಟಪವನ್ನು ಕಟ್ಟಿದಂಥ, ಜಗತ್ತಿನಲ್ಲೇ ಇಲ್ಲ, ಜಗತ್ತಿನಲ್ಲೇ ಇಲ್ಲದಂಥ, ಎಲ್ಲರಿಗೂ ಮಾತನಾಡುವ, ಎಲ್ಲರೂ ಬರೆಯುವ, ಎಲ್ಲರೂ ಒಂದೆಡೆ ಸೇರುವಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬಸವಣ್ಣವರು 12ನೇ ಶತಮಾನದಲ್ಲೇ ನಮಗೆ ಕಟ್ಟಿಕೊಟ್ರು. ಅವರು ಬರೆದ ವಚನಗಳು ಅತ್ಯದ್ಭುತವಾದವು. ಅಂಜದಡೆ ಮಾಡದು, ಅಳುಕಿದಡೆ ಮಾಡದು. ಎಷ್ಟು ಧೈರ್ಯದ ಮಾತುಗಳು ನೋಡ್ರಿ. ಅಂಜದಡೆ ಮಾಡದು, ಅಳುಕಿದಡೆ ಮಾಡದು, ನ್ಯಾಯ ನಿಷ್ಠುರಿ ಶರಣ ದಾಕ್ಷಿಣ್ಯ ಪರನಲ್ಲ. ಇಷ್ಟು ಗಟ್ಟಿಯಾಗಿ ಮಾತನಾಡಿದವರು. ಬಾರದು ಬಪ್ಪುದು, ಬಪ್ಪುದು ತಪ್ಪುದು, ಉರಿ ಬರಲಿ ಸಿರಿ ಬರಲಿ ಬೇಕು ಬೇಡೆನ್ನೆನ್ನೆ ಅಂತಕ್ಕಂಥವ್ರು. ಆನಿ ಬವಿ ಬಿಜ್ಜಳಂಗಂಜುವೆನೆ ಅಂತ ಬಿಜ್ಜಳನ್ನೇ ಪ್ರಶ್ನೆ ಮಾಡಿದವರು. ಸರ್ವಾಧಿಕಾರದ 10-100 ಪಟ್ಟು ಹೆಚ್ಚಿನತಕ್ಕಂಥ ರಾಜಶಾಹಿ ವ್ಯವಸ್ಥೆಯನ್ನ ಎದುರು ಹಾಕಿಕೊಂಡರು. ಪುರೋಹಿತಶಾಹಿ ಮತ್ತು ರಾಜಶಾಹಿ ಎರಡು ಜೊತೆಗೆ ಹೋಗ್ತಿರ್ತವೆ. ಆ ಎರಡು ಪ್ರಬಲ ಶಕ್ತಿಗಳನ್ನ ಶರಣರ ಸಮೂಹದ ಜೊತೆಗೂಡಿ ಅವರನ್ನು ಹೆದರಿಸಿದವರು. ನಾನೀ ಬವಿ ಬಿಜ್ಜಳಂಗಂಜುವೆನೆ ಅಂತ ಪ್ರಶ್ನೆ ಮಾಡಿದವರು. ಅವರು ನಾಳೆ ಬಪ್ಪುದು ನಮಗಿಂದೆ ಬರಲಿ, ಇಂದು ಬಪ್ಪುದು ಈಗಲೇ ಬರಲಿ, ಇದಕಾರಂಜುವರು ಜಾತಶ್ಯ ಮರಣಂ ದ್ರೋಮ ಅಂತ ನಂಬಿದಂತ ಶರಣರು. ಕಾಯದ ಕಳವಳ ಕಂಜಿ ಕಾಯಯ ಎನ್ನನು, ಜೀವನೋಪಾಯ ಕಂಜಿ ಏಯ ಎನ್ನೆನು. ಈ ಕಾಯದ ಕಳವಳಕ್ಕೆ ಹೆದರಿ ಕಾಯೋ ಕಾಯೋ ಅಂತ ಯಾರಿಗೂ ಅಲವತ್ತುಕೊಳ್ಳೋದಿಲ್ಲ. ಜೀವನದ ಉಪಾಯ ಕಂಜಿ ಅಂದ್ರೆ ಉಪಜೀವನ ಕಂಜಿ ಏಯ ಎನ್ನು ಯದ್ಭವಂ ತದ್ಭವತಿ. ಇಷ್ಟು ಧೈರ್ಯದ ಮಾತುಗಳು ನಡೆದಂಥ ಬಸವಣ್ಣವರು ಯಾಕೆ ಕೊನೆಗೆ ಈ ತರ ಮಾನಸಿಕವಾದಂಥ ದುಗುಡಕ್ಕೆ ಒಳಗಾದರು, ಆಘಾತಕ್ಕೆ ಒಳಗಾದರು ಅಂತಕ್ಕಂಥದ್ದು
ಪ್ರಶ್ನೆ ನನಗೆ. ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ ಅಂತ ಕೂಡ ಹೇಳಿದವರು. ಕೆಳಗಡೆ ಕುತ್ತಿಗೆ ಕತ್ತರಿಸಿ ಕೆಳಗಡೆ ಅಟ್ಟೆ ಕೆಳಗೆ ನೆಲಕ್ಕೆ ಕೆಳಗೆ ಬಿದ್ರು ಕೂಡ ಕೂಡಲ ಸಂಗನ ಶಿವ ಶರಣು ಎನ್ನುತ್ತಿದ್ದಯ್ಯ ಅಂತ ಹೇಳಿದರು ಶರಣರು. ಬಸವಣ್ಣನವರು ಕೊನೆಗಾಲದಲ್ಲಿ ತಮ್ಮ ಕೊನೆಗಾಲದಲ್ಲಿ ಮಾನಸಿಕವಾಗಿ ನೊಂದುಕೊಂಡ್ರೆ ಸಹಜವಾಗಿ ಅವರು ಕೂಡ ಒಬ್ಬ ಮನುಷ್ಯರು. ನಮಗೆ ಆಗುವಂತೆ ಅವರಿಗೂ ಕೂಡ ಮಾನಸಿಕವಾದಂತಹ ನೋವು ಯಾತನೆಗಳಿಗೆ ಗುರಿಯಾಗುವುದು ಸಹಜ. ಎಂತ ಮಾತು ನೋಡ್ರಿ, ಅಂಜದಿರು ಅಂಜದಿರು ಅಂದೇ ಹೇಳಿ, ಅಂಜದಿರು ಹಂದೆ ಓಡದಿರು ಹೇಳಿ, ಆಳಿನಾಳು ಕೀಳಾಳು ಬಹರೆ. ಆಳಿನಾಳು ಅಂದ್ರೆ ಯಾರು? ಅವರು ಬಿಜ್ಜಳನ್ನೇ ಆಳು ಅಂತ ಕರೆದವರು. ಆಳಿನ ಆಳಂದ್ರೆ ಬಹುಶಃ ಸೈನಿಕರಿರಬಹುದು ಅಂತ ನನ್ನ ಊಹೆ. ಆಳಿನಾಳು ಕೀಳಾಳು ಬಹರೆ, ಹೋಗದಿರು ಕೂಡಲ ಸಂಗಮ ದೇವ ಅಂತ ಧೈರ್ಯದ ಮಾತುಗಳು ನಡೆದಂತಹ ಬಸವಣ್ಣವರು ಮತ್ತೊಂದು ಕಡೆ ಅರಸು ಮುನಿದರೆ ನಾಡೊಳಗಿರಬಾರದಯ್ಯ ಅಂತ ಯಾಕಂದ್ರು? ಆ ಬಿಜ್ಜಳನಿಗೂ ಬಸವಣ್ಣವ್ರಿಗೆ ಏನಾದರೂ ವ್ಯತ್ಯಾಸ ಬಂತ? ಅಥವಾ ಎಳೆಹುಟಿ ಶಿಕ್ಷೆ ಅವರು ವಿಧಿಸಿದ್ದರಿಂದ ವಿಲೋಮ ರೀತಿಯ ಮದುವೆ ಅಂತ ಪುರೋಹಿತಶಾಹಿ ಮತ್ತು ರಾಜಶಾಹಿ ಕರೀತು. ಹರಳಯ್ಯ ಮತ್ತು ಮಧುವರಸರ ಮಕ್ಕಳ ಮದುವೆ, ಆ ಮದುವೆ ಇವರ ಬದುಕಿಗೆ ಅಥವಾ ಇವರ ಚಳುವಳಿಗೆ ಕಂಟಕವಾಯ್ತಾ? ಅಥವಾ ಅವತ್ತು ಕಾಲ ಪಕ್ವ ಆಗಿರ್ಲಿಲ್ವಾ? ಈ ಬಗ್ಗೆಯನ್ನು ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ. ಆ ಕಾರಣಕ್ಕಾಗಿ ಅರಸು ಮುನಿದಡೆ ನಾಡೊಳಗಿರಬಾರದಯ್ಯ ಅಂತ ಶರಣರು ಹೇಳಿದ್ರನ್ನು ಬಸವಣ್ಣವರು. ಅರಸು ವಿಚಾರ ಸಿರಿಯ ಶೃಂಗಾರ, ಅರಸು ವಿಚಾರ ಸಿರಿಯ ಶೃಂಗಾರ ಸ್ಥಿರವಲ್ಲ ಮಾನವ. ಅರಸನ ವಿಚಾರ ಆಗಿರ್ಬೋದು, ಸಿರಿ ಸಂಪತ್ತಿನ ಶೃಂಗಾರ ಆಗಿರ್ಬೋದು, ಬಹಳ ದಿನ ಉಳಿಯುವುದಿಲ್ಲವು. ಕೆಟ್ಟಿತ್ತು ಕಲ್ಯಾಣ ಹಾಳಾಯಿತ್ತು ನೋಡ. ಬಹಳ ಮಾರ್ಮಿಕವಾದ ಮತ್ತು ಇತಿಹಾಸದ ಪುಟಕ್ಕೆ ಸೇರಬೇಕಾದಂಥ ವಚನ ಇದು. ಕೆಟ್ಟಿತ್ತು ಕಲ್ಯಾಣ ಹಾಳಾಯಿತ್ತು ನೋಡ, ಒಬ್ಬ ಜಂಗಮದ ಅಭಿಮಾನದಿಂದ. ಯಾರು ಆ ಜಂಗಮ? ಇದ್ರ ಬಗ್ಗೆ ಸಂಶೋಧಕರು ಸಂಶೋಧನೆಯನ್ನು ಮಾಡಬೇಕಾಗಿ ನನ್ನ ವಿನಂತಿಗಳಿವೆ. ಯಾರು ಆ ಜಂಗಮ? ಜಗದೇವ ಮಲ್ಲಿಬೊಮ್ಮನೆ ಆ ಜಂಗಮ? ಅಥವಾ ಜಾತಿವಾದಿ ಜಂಗಮರು ಕೂಡ ಇಲ್ಲಿ ಸೇರಿದ್ರೆ? ಇದನ್ನ ನಾವು ಇಲ್ಲಿ ಪ್ರಶ್ನೆಯಾಗಿ ನೋಡ್ಬೇಕಾಗ್ತದೆ. ಚಾಳುಕ್ಯ ರಾಯನ ಆಳ್ವಿಕೆ ತೆಗೆಯಿತ್ತು ಸಂದಿತ್ತು ಕೂಡಲ ಸಂಗಮ ದೇವ ನಿಮ್ಮ ಕವಳಿಗೆಗೆ ನಿಮ್ಮ ಪೆಟ್ಟಿಗೆ ಸೇರಿತು ಅಂತಂತಾರೆ. ಏನನ್ನ ಸೇರಿತು? ಚಾಳುಕ್ಯರಾಯ ಅಂತ ಬಿಜ್ಜಳ ಅಲ್ಲ. ಯಾವ ಚಾಳುಕ್ಯರಾಯನ? ಅಥವಾ ಇಲ್ಲಿ ಏನೋ ಪದ ಬೇರೆ ಬರಬೇಕಾಗಿತ್ತು, ಅಥವಾ ಈ ತಾಡೋಲೆಯಿಂದ ಬರ್ಕೊಳ್ಳುವಾಗ ಹೆಚ್ಚು ಕಡಿಮೆ ಈ ಪದ ಆಯಿತು. ಈ ಬಗ್ಗೆ ಸಂಶೋಧಕರು ಆಲೋಚನೆ ಮಾಡಬೇಕಾಗಿದೆ. ಇಂಥ ಬಸವಣ್ಣವರು ಕೊನೆಗೆ ಜಜ್ಜನೆ ಜರಿದನು ನೋಡ್ರಿ, ಪದಗಳನ್ನ ಬಳಕೆ ಹೇಗೆ ಮಾಡ್ತಾರೆ ಅವರು. ಕೇವಲ ಒಂದೇ ಸಲ ಜಜ್ಜನೆ ಜರಿದನು ಅಂತ ಅನ್ಬೋದಾಗಿತ್ತು. 2-3 ಸಲ ಈ ಪದವನ್ನು ಬಳಸ್ತಾರೆ. ತೀವ್ರವಾಗಿ ಜಜ್ಜನೆ ಜರಿದನು ತೀವ್ರವಾಗಿ ನಾನು ನೊಂದುಕೊಂಡಿದ್ದೇನೆ, ನಿಂದನೆಗೆ ಗುರಿಯಾಗಿದ್ದೇನೆ, ಟೀಕೆ ಗುರಿಯಾಗಿದ್ದೇನೆ ಅಂತಕ್ಕಂಥ ಬಸವಣ್ಣವರು. ಜಜ್ಜನೆ ಜರಿದನು ನೋಡಯ್ಯ, ಬಿಬ್ಬನೆ ಬೆರಿದೆನು ನೋಡಯ್ಯ. ಎಷ್ಟು ತೀವ್ರತೆ ಇದೆ ಈ ಶಬ್ದಗಳಲ್ಲಿ, ಎಷ್ಟು ನೋವಿದೆ ಆ ಶಬ್ದಗಳಲ್ಲಿ, ಎಷ್ಟು ಆತಂಕ ಇದೆ ಈ ಪದಗಳಲ್ಲಿ. ಈ ಆತಂಕಕ್ಕೆ ಬಸವಣ್ಣವರು ದೂಡಿದವರು ಯಾರು? ಈ ಬಗ್ಗೆ ನಾವು ಇವತ್ತು ಅಮೂಲಾಗ್ರವಾಗಿ ಆಲೋಚನೆ ಮಾಡಬೇಕಾಗಿದೆ. ಎಲ್ಲವನ್ನ ಕಲ್ಯಾಣದ ಪ್ರಣತಿಯೊಳಗಡೆ ಭಕ್ತಿರಸದ ತೈಲ ಎರೆದು ಆಚಾರದ ಬತ್ತಿಯಲ್ಲಿ ಬಸವಣ್ಣ ಅಂತಕ್ಕಂಥ ಜ್ಯೋತಿ ಮುಟ್ಟಿಸಲು ಇಡೀ ಜಗತ್ತು ತೊಳಗಿ ಬೆಳಗತಕ್ಕಂಥ ಒಂದು ಸಂದರ್ಭದವನ್ನ ನಂದಿಸಲಿಕ್ಕೆ ಹೊರಟವರು ಯಾರು? ಬಸವಣ್ಣವರ ಆಶಯಕ್ಕೆ ಧಕ್ಕೆ ತಂದವರು ಯಾರು? ಅವರನ್ನ ಮಮ್ಮಲ ಮರುಗುವಂತೆ, ಆ ನೋವಿಗೆ ಗುರಿಯಾಗುವಂತೆ, ಆ ಗುರಿಗೆ ಈಡು ಮಾಡಿದವರು ಯಾರು ಅಂತ ಅನ್ನೋದನ್ನ ನಮಗೆ ಇವತ್ತು ಯಕ್ಷ ಪ್ರಶ್ನೆ ಏನಲ್ಲ. ಈ ಪ್ರಶ್ನೆಯನ್ನ ನಾವು ಆಲೋಚಿಸ್ತಾ ಹೋದ್ರೆ ಸತ್ಯ ಗೊತ್ತಾಗ್ತದೆ. ಸತ್ಯ ಗೊತ್ತಾಗಬೇಕಾದಂತಹ ಲಿಂಗಾಯತರು ಅವರ ಅದೇ ಪುರೋಹಿತಶಾಹಿ ವ್ಯವಸ್ಥೆ ಕಾಲಡಿಯಲ್ಲಿ ಬಳಲತಾ ಅಲ್ಲೇ ಬಿದ್ದಿದ್ದಾರಲ್ಲ ಅಂತಕ್ಕಂಥ ನೋವು ಕೂಡ ನನಗೆ ಒಂದ್ ಕಡೆ ಇದೆ. ಬಸವಣ್ಣ ಹೇಳ್ತಾರೆ, ಜಜ್ಜನೆ ಜರಿದನು ನೋಡಯ್ಯ, ನಾನೊಬ್ಬನೇ ಉಳಿದೆನು ಕೂಡಲ ಸಂಗಮ ದೇವ ನಿಮ್ಮ ಶರಣನಗಲಿದ ಕಾರಣ. ಹಂಗಂದ್ರೆ ಬಸವಣ್ಣವ್ರನ್ನ ಒತ್ತಾಯಪೂರ್ವಕವಾಗಿ ಗಡಿಪಾರು ಮಾಡಲಾಯ್ತೆ. ಕೊನೆಗೆ ಅವರು ಒಂಟಿಯಾಗಿ ಉಳಿದಂಥ ನೋವಿನಲ್ಲಿ ಅವರ ಭಾವಾವೇಶಕ್ಕೆ ಒಳಗಾದ್ರೆ ಈ ಬಗ್ಗೆನೂ ಕೂಡ ಆಲೋಚನೆ ಮಾಡಲೇಬೇಕಾಗಿದೆ. ಮತ್ತೊಂದು ಅವರದೇ ವಚನ ಇದೆ, ಜಲ ತಪ್ಪಿದ ಮತ್ಸ್ಯ ಬದುಕುವುದೇ ಸೋಜಿಗ.
ಜಲ ತಪ್ಪಿದ ಮತ್ಸ್ಯ ಬದುಕೋದೇ ಸೋಜಿಗ. ಮೀನು ನೀರಿನಿಂದ ಹೊರಗಡೆ ಹಾಕಿದ್ರೆ ಅದು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ, ಸೋಜಿಗ, ಅದು ಬದುಕಲಿಕ್ಕೆ ಆಗಲ್ಲ. ಹಾಗೆಯೇ ಗಣ ತಿಂತಿಣಿಯೊಳಗೆ ಇರಿಸೆನ್ನ ತಂದೆ, ಗಣ ತಿಂತಿಣಿಯೊಳಗೆ ಇರಿಸೆನ್ನ ತಂದೆ ಲಿಂಗವೇ, ಶಿವ ಕೂಡಲ ಸಂಗಮ ದೇವ ಶರಗೊಡ್ಡಿ ಬೇಡುವೆ. ಇಷ್ಟು ಆರ್ಥನಾದಾಗ ಇದ್ರಲ್ಲ ಬಸವಣ್ಣವರು. ಅವರ ಆರ್ಥನಾದಕ್ಕೆ, ಅವರ ಆಕ್ರೋಶದ ಸದ್ಭಾವಗಳಿಗೆ ಕಾರಣ ಯಾರು? ಪಟ್ಟಭದ್ರರೇ, ಪುರೋಹಿತಶಾಹಿಯೇ, ರಾಜ ವ್ಯವಸ್ಥೆಯೇ, ಅಥವಾ ಇದೆಲ್ಲವನ್ನ ನೋಡಿ ಸುಮ್ಮನಿರತಕ್ಕಂಥ ಅಂದಿನ ಜಾತಿವಾದಿಗಳೇ ಯಾರು ಅಂತ ಅನ್ನೋದನ್ನ ನೀವು ಆಲೋಚನೆ ಮಾಡಿ, ನಾನು ಆಲೋಚನೆ ಮಾಡ್ತೀನಿ. ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೆ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ. ನಿಮ್ಮ ಮುಕ್ತವಾದಂಥ ಎಲ್ಲ ರೀತಿಯ ಪ್ರಶ್ನೆಗಳಿಗೆ ನಾನು ವಚನಗಳಲ್ಲೇ ಉತ್ತರ ಹುಡುಕ್ಲಿಕ್ಕೆ ಬಯಸ್ತೀನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು.